ಬಹಳ ಮುಖ್ಯ ವಿಷಯವನ್ನು ತಿಳ್ಕೊಬೇಕಾಗತ್ತೆ. 2026 ಮಾರ್ಚ್ 19ನೇ ತಾರೀಕು ಚಂದ್ರಮಾನ ಯುಗಾದಿ ಹಬ್ಬವಾಗುತ್ತೆ. ಈ ಬಾರಿ ಯುಗಾದಿ ಹೆಸರು ಪರಾಭವ ಅಂತ. ಓಕೆ. ಹಾಗೆಯೇ ಇನ್ನೊಂದು ಮುಖ್ಯ ವಿಷಯ ಅಂದರೆ 2026 ಮೇ 25ನೇ ತಾರೀಕು ಸೋಮವಾರ ಗುರು ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಗುರು ಒಂದು ರಾಶಿಯಲ್ಲಿ ಸಾಧಾರಣವಾಗಿ 1 ವರ್ಷ ಇರ್ತಾನೆ. ಹಾಗೆಯೇ 2026 ಮಾರ್ಚ್ 9ನೇ ತಾರೀಕು 19ನೇ ತಾರೀಕು ಯುಗಾದಿ. ಹೀಗಾಗಿ 2026 ಜನವರಿ 1ನೇ ತಾರೀಕಿನ ಗ್ರಹ ಸ್ಥಿತಿಗಳು, ರಾಶಿಗಳ ಫಲಗಳು ಸ್ವಲ್ಪ ಮಟ್ಟಿಗೆ ಮಾರ್ಚ್ 19ನೇ ತಾರೀಕು ಯುಗಾದಿಯಿಂದ ಸ್ವಲ್ಪ ಬದಲಾವಣೆ ಆಗುತ್ತೆ. ಸೊ ಇವಾಗ ನೀವೇನೇ ಹೇಳಿದ್ರು ಜನವರಿಯಿಂದ ಮಾರ್ಚ್ವರೆಗೂ ಅಂತ ಲೆಕ್ಕ ಇಟ್ಕೊಳ್ಬೋದು. ಸ್ವಲ್ಪ. ಇದರಲ್ಲಿ ಇನ್ನೊಂದು ವಿಷಯ ಇದೆ. ಹಾಗೆಯೇ 2026 ಮೇ 25ನೇ ತಾರೀಕಿನ ಮೇಲೆ ಗುರು ಗ್ರಹ ಟೇಕ್ ಓವರ್ ಮಾಡುತ್ತೆ. ಅದು ರಾಶಿಯ ಬದಲಾವಣೆ ಆಗುತ್ತೆ. ಸೊ ಈಗ ನಾನು 2026ಗೆ ಹೇಳುವಂಥ ರಾಶಿ ಫಲಗಳು ಹೆಚ್ಚಾಗಿ ಮೇ 2026 25ನೇ ತಾರೀಕಿನವರೆಗೂ ಅನ್ವಯಿಸುತ್ತೆ. ಮೇವರೆಗೂ ಅಲ್ಲಿಗೆ ಗುರುಗಳ ಅಪಾಯಿಂಟ್ಮೆಂಟ್ ಈಗಲೇ ಕೇಳ್ತಾ ಇದ್ದೀನಿ. ಮೇಯಲ್ಲಿ ಮತ್ತೊಂದು ಸತಿ ಬಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ಅವಾಗ ಏನು ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು. ದಯವಿಚ್ಛೆ.